ಯುವಿ ಹೇಳ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಳ ಹ್ಯಾಪಿ ರಿಪಬ್ಲಿಕ್ ಡೇ. ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡಲ್ಲಿ ಹೋಗಿದ್ದಾರೆ, ಸೊ ನಾನು ಪಾಪ ಇಬ್ಬರು ಹೋಗ್ತಿದ್ದೀವಿ. ಏನಿಲ್ಲ, ಮನೇಲಿ ಇದು ಬೇಜಾರಾಗ್ತಿತ್ತಲ್ಲ ಅದಕ್ಕೋಸ್ಕರ ಹೋಗ್ತಿರೋದಷ್ಟೇ ಸುಮ್ಮನೆ. ರಿಪಬ್ಲಿಕ್ ಡೇ ಅಂದರೆ ಮುಂಬೈಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಏನೋ ಒಂಥರ ಹಬ್ಬದ ವಾತಾವರಣ ಥರ ಇರುತ್ತೆ, ಅದಕ್ಕೋಸ್ಕರ ಹೋಗ್ತಿರೋದು. ಇವನಿಗೂ ಮళ్ళీ ಇದು ಬೇಜಾರಾಗುತ್ತಲ್ವ, ಅದಕ್ಕೋಸ್ಕರ ಇವಾಗ ಹೋಗ್ತಿದ್ದೀವಿ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಹೇಳಿ. ಇನ್ನು ಇದು ನಮ್ಮ ಮನೆ ಹತ್ರದಿಂದ ಹೋಗ್ಬೇಕಾದ್ರೆ ಮಾಡಿರೋವಂಥ ವಿಡಿಯೋ. ಅಂದರೆ ನಮ್ಮ ಮನೆ ಹತ್ರನೂ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ರು. ಬೆಳಗ್ಗೆನೆ ಮಕ್ಕಳೆಲ್ಲ ಬಂದು ಇಲ್ಲಿ ನ್ಯಾಷನಲ್ ಅಂತ ಮಾಡಿ ಮತ್ತು ಸಾಂಗ್ಸ್ ಎಲ್ಲ ಹೇಳಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಮುಂಬೈನಲ್ಲಿ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಇವೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅವತ್ತಿನ ದಿನ ಅಂತೂ ಒಂಥರ ಹಬ್ಬದ ಥರ ವಾತಾವರಣ ಇರುತ್ತೆ ಹೊರಗಡೆ ಎಲ್ಲ. ಹಾಗೆ ಎಲ್ಲ ಬಿಲ್ಡಿಂಗ್ಗಳಲ್ಲೂ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಯಾವ್ದು ಬಂದ್ರೂ ಕೂಡ ಪ್ರತಿಯೊಂದು ಬಿಲ್ಡಿಂಗ್ನಲ್ಲೂ ಬಾವುಟ ಹಾರಿಸಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನನ್ನ ಸ್ಕೂಲು ಕಾಲೇಜೆಲ್ಲ ಮುಗಿದ್ಮೇಲೆ ನಾನು ಇವಾಗಲೇ ಫಸ್ಟ್ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತಿರೋದು ಈ ರೀತಿ ಹೊರಗಡೆ ಬಂದು. ಮದುವೆ ಆದಮೇಲೆ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎಲ್ಲ ಕೂಡ ಮನೆಯೊಳಗೇನೆ ಮುಗ್ದೋಗ್ಬಿಡೋದು. ಆಚೆ ಎಲ್ಲ ಈ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ಬರ್ತಾನೆ ಇರಲಿಲ್ಲ. ಈ ವರ್ಷ ಏನಪ್ಪ ಅಂದರೆ ಪಾಪುನು ಮನೇಲಿ ಇದ್ದಾನೆ, ಅವನಿಗೂ ಬೇಜಾರಾಗುತ್ತೆ. ಮತ್ತು ನನ್ನ ಹಸ್ಬೆಂಡು ಈ ಸೊಸೈಟಿ ಮ್ಯಾನೇಜರ್ ಆಗಿ ಜಾಬ್ ಮಾಡ್ತಾರೆ, ಅದು ಪಾರ್ಟ್ ಟೈಮ್ ಜಾಬ್ ಮಾತ್ರ. ಸೊ ಅದಕ್ಕೋಸ್ಕರ ನನ್ನನ್ನು ಕರೆದಿದ್ರು, ಬಾ ಅಲ್ಲೆಲ್ಲ ಸ್ವಲ್ಪ ಹೊರಗಡೆ ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಬಂದೆ ಅಷ್ಟೇ ಪಾಪನ ಕರ್ಕೊಂಡು. ಇನ್ನು ಬಂದ ತಕ್ಷಣನೇ ಎಲ್ರಿಗೂ ಚಾಕ್ಲೇಟ್ ಹಂಚ್ತಿದ್ರು. ಇನ್ನು ಬಾವುಟ ಹಾಸೋದ್ಕಿಂತ ಮುಂಚೆ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊತಿದ್ರು. ಏನಪ್ಪ ಅಂದರೆ ಇಷ್ಟೊತ್ತಿಗೆಲ್ಲ ಎಲ್ಲ ಕಡೆನೂ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡಿಬಿಟ್ಟಿರ್ತಾರೆ, ಅಂದರೆ ಬಾವುಟ ಎಲ್ಲ ಹಾರಿಸ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಈ ಸೊಸೈಟಿನಲ್ಲಿ ಸ್ವಲ್ಪ ಲೇಟ್ ಆಗಿದೆ. ಯಾಕಂತ ಅಂದರೆ ನನ್ನ ಹಸ್ಬೆಂಡ್ ಬರೋದೇ ಲೇಟ್ ಮಾಡಿದ್ರು. ಸೊ ಅವ್ರು ಬಂದು ಅವರೇ ಇಲ್ಲೆಲ್ಲನೂ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲನೂ ಹೊರಗಡೆಯಿಂದ ತರೋದೆಲ್ಲನೂ ಇವರೇ ಮಾಡಬೇಕಿತ್ತು. ಬಟ್ ಇವ್ರು ಬರೋದು ಲೇಟ್ ಆಗಿದ್ದರಿಂದ ಈ ಸೊಸೈಟಿನಲ್ಲಿ ಕೂಡ ಸೆಲೆಬ್ರೇಷನ್ ಲೇಟಾಗಿ ಆಗ್ತಿದೆ. ನಾವಿಲ್ಲಿಗೆ ಬಂದಾಗ ಆಲ್ರೆಡಿ ಒಂದು 10:15 ಆಗ್ಬಿಟ್ಟಿತ್ತು. ಸೊ ಆಮೇಲೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕುಂತಿದ್ವಿ. ನನ್ನ ಹಸ್ಬೆಂಡ್ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಇಲ್ಲಿ ಎಲ್ರಿಗೂ. ಸೊ ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದೆ. ಇನ್ನು ಮಕ್ಳು ಕೈಲಿ ಚಾಕ್ಲೇಟ್ ಇದ್ರೆ ಅವ್ರು ಎಲ್ಲಿ ಸುಮ್ಮನೆ ಇರ್ತಾರಲ್ವಾ. ಸೊ ನಮ್ಮ ಪಾಪುನೂ ಅಷ್ಟೇ ಕೈಲಿ ಚಾಕ್ಲೇಟ್ ಇದ್ದಿದ್ದಕ್ಕೆ ಸ್ವಲ್ಪ ಜಾಸ್ತಿ ಬಿಚ್ಕೊಡಿ ಅಂತೇಳಿ ಸ್ವಲ್ಪ ಹಿಂಸೆ ಮಾಡ್ತಿದ್ದ. ನಾನು ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಅದನ್ನೆಲ್ಲ ತೆಗೆದು ಗಾಡಿ ಡಿಕ್ಕಿ ಒಳಗಡೆ ಹಾಕ್ಬಿಟ್ಟೆ. ಅಂದರೆ ನನ್ನ ಹಸ್ಬೆಂಡ್ ಬೈಕ್ ತಂದಿದ್ರು, ಸೊ ಅದ್ರೊಳಗಡೆ ಡಿಕ್ಕಿ ಒಳಗಡೆನೆ ಹಾಕ್ಬಿಟ್ಟೆ. ಯಾಕಂದರೆ ನಾನು ಪಾಪಕ್ಕೆ ಚಾಕ್ಲೇಟ್ನೆಲ್ಲ ಕೊಡೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಸೊ ಯಾರಾದರೂ ಈ ರೀತಿ ಕೊಟ್ಟರೆ ಮಾತ್ರ ಅವ್ನು ಜಾಸ್ತಿ ಹಿಂಸೆ ಮಾಡ್ತಿದ್ರೆ ಒಂದೇ ಒಂದು ಚೂರು ಕೊಟ್ಬಿಟ್ಟು ಮಿಕ್ಕಿದ್ನೆಲ್ಲ ನಾನೇ ತಿನ್ಕೊಬಿಡ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಎಲ್ಲರೂ ಕೂಡ ಫ್ಲಾಗ್ ಹೋಸ್ಟಿಂಗ್ ಮಾಡೋದಕ್ಕೆ ನಿಂತ್ಕೊತಿದ್ರು. ಅಂದರೆ ಅಲ್ಲಿ ಸೀನಿಯರ್ ಸಿಟಿಸನ್ ಇರ್ತಾರಲ್ಲ, ಸೊ ಅವ್ರ ಜೊತೆ ಆ ಬಿಲ್ಡಿಂಗ್ ಸೀನಿಯರ್ ಸಿಟಿಸನ್ ಜೊತೆ ಫ್ಲಾಗ್ ಹೋಸ್ಟ್ ಮಾಡ್ಸೋಣ ಅಂತ ಹೇಳಿ ಅವ್ರಿಗೂ ಸ್ಟಾರ್ಟ್ ಮಾಡ್ಕೊತಿದ್ರು. ಇನ್ನು ನಮ್ಮ ಪಾಪುಗಂತೂ ಅವನದೇ ಲೋಕ ಆಗ್ಬಿಟ್ಟಿತ್ತು. ಎಲ್ಲರ ಹತ್ರನೂ ಹೋಗೋನು ನಿಂತ್ಕೊಂಡು ಮುಖ ನೋಡಿ ಡ್ಯಾಡಿ ಅಂತ ಹೇಳಿ ಹುಡ್ಕಾಡ್ತಿದ್ದ. ಹೋಗ್ಬಿಟ್ಟು ಮುಖ ನೋಡ್ಬಿಟ್ಟು ಮತ್ತೆ ಅವ್ರ ಡ್ಯಾಡಿ ಎಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹೋಗೋನು. ಹಂಗೆ ಎಲ್ಲರೂ ನೋಡ್ಕೊಂಡು ಹೋಗ್ತಿದ್ದ, ಬಟ್ ಅವ್ರ ಡ್ಯಾಡಿನೇ ನೋಡ್ತಿರ್ಲಿಲ್ಲ ಅವನು. ಬಾವುಟ ಎಲ್ಲ ಹಾರಿಸಿದಾದ್ಮೇಲೆ ಎಲ್ಲರೂ ನಿಂತ್ಕೊಂಡು ನ್ಯಾಷನಲ್ ಅಂತಮ್ನ ಆಡಿದ್ವಿ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಕೂಡ ಹಾಕಿದ್ರು, ಬಟ್ ನಾನು ಅದು ಕಾಪಿರೈಟ್ ಬರ್ಬೋದು ಅಂತ ಹೇಳಿ ಮ್ಯೂಟ್ ಮಾಡಿದೆ ಅಷ್ಟೇ. ಯಾವುದೋ ಒಂದು ಹುಡುಗ ಅಲ್ಲಿ ಸ್ಪೀಚ್ ಕೊಡ್ತಿತ್ತು. ಸೊ ಸ್ಪೀಚ್ ಎಲ್ಲ ಮುಗಿದ್ಮೇಲೆ ಮೋತಿಚೂರ್ ಲಡ್ಡು, ಸಮೋಸ, ಜ್ಯೂಸು ಇದನ್ನೆಲ್ಲ ಕೊಟ್ಟಿದ್ರು. ಸೊ ನಾನು ಮತ್ತು ಪಾಪು ತಿನ್ಕೊಂಡು ಕುಂತಿದ್ವಿ ಸ್ವಲ್ಪ ಹೊತ್ತು ಹಂಗೇನೆ. ಶೇಕ್ ಹ್ಯಾಂಡ್ ಕೊಡುವ, ಹಂಗೆ ಮಾಡಬಾರ್ದು. ಕೈ ಹಾಕೋದ್ರಿಂದ ಏನಾಗುತ್ತೆ ನಿನಗೆ? ಬಾಬುದು ಅದು ಬಾಬು ಹಾಕ್ಬೇಕು, ಏನಾಗಲ್ಲ, ಹಂಗೆ ಮಾಡಬಾರ್ದು. ಎಲ್ಗೋದ್ರು ನಿಮ್ಮ ಮಕ್ಳ ಒಂದು ದೊಡ್ಡ ತೊಂದರೆ ಕೊಡ್ತಾರೆ. ಕುಂದಿದ ಹತ್ರ ಕುಂತ್ಕೊಳ್ಳಲ್ಲ, ಒಂದು ಜಾಗದಲ್ಲಿ ನಿಲ್ಲಲ್ಲ, ಬರೀ ಕಿತಾಪತಿಗಳನ್ನೇ ಮಾಡ್ತಿರ್ತವೆ. ನನ್ನ ಮಗನು ಹಂಗೆ ಮಾಡ್ತಿದ್ದ. ಸೊ ನಾನು ಅವನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ಕುಂತಿದ್ದೆ. ನನ್ನ ಹಸ್ಬೆಂಡ್ಗಳು ಸ್ವಲ್ಪ ವರ್ಕ್ ಎಲ್ಲ ಇರುತ್ತಲ್ಲ, ಎಲ್ಲ ಫಿನಿಶ್ ಆದಮೇಲೆ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಅರೇಂಜ್ ಮಾಡಿ ಬರಬೇಕು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಅವ್ರಿಗೆ ಎಲ್ಲ ಹೇಳಿ ಅದನ್ನೆಲ್ಲ ಅವರೆಲ್ಲ ಸೊಸೈಟಿ ಮೆಂಬರ್ಸ್ ಎಲ್ಲ ಹೋದ್ಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಏನಪ್ಪ ಅಂದರೆ ಈ ಮುಂಬೈನಲ್ಲಿ ನಾವಿರೋ ಕಡೆ ಮಲಾಡ್
ಅನ್ನೋ ಜಾಗದಲ್ಲಿ ಒಂದು ಮಲಾಡ್ ಮಸ್ತಿ ಅಂತ ಪ್ರೋಗ್ರಾಮ್ನ ಮಾಡ್ತಾರೆ. ಪ್ರತಿ ಸಂಡೇ ಅಂದರೆ 5 ಸಂಡೇಸ್ ಈ ರೀತಿ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಅದು ಏನಪ್ಪ ಅಂದರೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ ಒಂದು 11:30 12 ಗಂಟೆ ಅಷ್ಟರೊಳಗಡೆ ಮುಗ್ದೋಗ್ಬಿಡುತ್ತೆ. ಅಲ್ಲಿ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ, ಏನೇನೋ ಗೇಮ್ಸ್ ಎಲ್ಲ ಆಡಿಸ್ತಾರೆ, ಚೆನ್ನಾಗಿರುತ್ತೆ. ಪ್ರತಿ ಸಲ ಚೆನ್ನಾಗಿ ಮಾಡೋರು. ಸೊ ಆಲ್ರೆಡಿ 4 ವೀಕ್ಸ್ ಸಂಡೇ ಮುಗ್ದೋಯ್ತು. ಸೊ ಈ ಸಂಡೇ ಇಲ್ಲಿ ಇರಬೇಕಿತ್ತು ಮಲಾಡ್ ಮಸ್ತಿ, ಬಟ್ ಈ ಸಂಡೇ ಅದು ಮಲಾಡ್ ಮಸ್ತಿ ಮೇಳ ಹಾಕಿರಲಿಲ್ಲ. ನಾನು ಹೋಗುವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗೋಣ ಇಲ್ಲೆಲ್ಲ ಅಂತ ಹೇಳ್ಕೊಂಡು ಬಂದಿದ್ದೆ, ಬಟ್ ಇಲ್ಲಿ ಹಾಕೇ ಇರಲಿಲ್ಲ. ಹಾಕಿದ್ರು ಅಥವಾ ಮುಗ್ದೋಗಿತ್ತು ಏನೂ ಗೊತ್ತೇ ಆಗ್ತಿಲ್ಲ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಆಗಿದ್ದು. ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.